ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 9 ಗಂಟೆ 30 ನಿಮಿಷ ಆಗಿದೆ. ಇನ್ನೊಂದು ಸಿಗ್ನಲ್ ನೋಡಿ ಹೆಂಗಿದೆ ಅದು, ನಮ್ಮ ಇಂಡಿಯನ್ ಫ್ಲಾಗದಲ್ಲಿ ಇದೆ. ಈ ಕಡೆ ರೆಡ್ ಸಿಗ್ನಲ್ಲು, ಪಕ್ಕದಲ್ಲಿ ನಮ್ಮ ಇಂಡಿಯನ್ ಫ್ಲಾಗು. ತುಂಬ ಚೆನ್ನಾಗಿ ಕಾಣಿಸ್ತದಲ್ಲ, ಸೂಪರ್ ಅಂದರೆ ಸೂಪರ್. ಇದೆಲ್ಲ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ನೋಡಿ. ಇದು ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಜೋರಾಗಿ ಹೇಳ್ಬೇಕು, ಭಾರತ್ ಮಾತಾ ಕಿ ಜೈ ಹೇಳು. ಎಷ್ಟು ಮಾತಾ ಕಿ ಜೈ. ಟೋಟಲ್ ನಿಮ್ಮ ವಾಯ್ಸು ಇಂಡಿಯಾಗೆ ಕೇಳಿಸ್ಬೇಕು. ಜೈ ಹಿಂದ್ ಹೇಳು. ಭಾರತ್ ಮಾತಾ ಕಿ ಜೈ ಜೈ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬಾಯ್. ಹೋಗ್ತಾ ಇದ್ದೀವಿ ವಿಧಾನಸೌಧಗೆ. ಅಲ್ಲಿ ನೋಡೋದ ಹೆಂಗಿರುತ್ತೆ ಅಂತ. ಮೀಟಿಂಗ್ ಎಲ್ಲ ತುಂಬ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ನೋಡೋಣ ಹೆಂಗಿರುತ್ತೆ ಅನ್ನೋದು. ಇಲ್ಲೆಲ್ಲ ಟ್ರಾಫಿಕ್ ಫುಲ್ಲ ಜಾಮ್ ಇದೆ. ಇಲ್ಲೆಲ್ಲ ಮೆಜೆಸ್ಟಿಕ್ ರೋಡು. ಲೆಫ್ಟ್ ಸೈಡ್ ಈ ಕಡೆ ನೋಡಿ ರೈಲ್ವೆ ಗೇಟ್ ಇದು. ಇಲ್ಲೇ ಗೂಡ್ಸ್ ಎಲ್ಲ ನಾವು ಲೋಡ್ ತುಂಬ್ಕೊಂಡು ಹೋಗೋದು. ಲೆಫ್ಟಲ್ಲಿ ಹೋಗ್ತಾ ಇದ್ದೀವಿ ವಿಧಾನಸೌಧ ಹತ್ರ. ತುಂಬ ಡೆಕೋರೇಷನ್ ಮಾಡಿರ್ತಾರೆ. ಆಗಸ್ಟ್ 15 ಅಲ್ಲ, 15 ತುಂಬ ಡೆಕೋರೇಷನ್ ಮಾಡಿರ್ತಾರೆ. ಬಚ್ಚಮ್ಮ ಇಲ್ಲಿ ನೋಡಿ, ನಾವು ಹೋಗ್ತಾ ಇದ್ದೀವಿ ಇವಾಗ. ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ. ಇದೆಲ್ಲ ಮೆಜೆಸ್ಟಿಕ್ ಇದು. ಇದೆಲ್ಲ ಅಂಗಡಿಗಳೆಲ್ಲ ಇದೆ ನೋಡಿ, ಮೆಜೆಸ್ಟಿಕ್ ಇದೆಲ್ಲ. ಇಲ್ಲಿ ನೋಡಿ, ಇದು ಬಂದು ಪೆಟ್ರೋಲು ಫುಲ್ ಆಗಬಾರ್ದು, ಗಾಡಿ ಸ್ಟಾರ್ಟ್ ಆಗಲ್ಲ, ಸ್ವಲ್ಪ ಆಗಬೇಕು. ಇದು ಬಂದು ಕಿಲೋಮೀಟರು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಆಗಿದೆ. ಈ ಟೈಮ್ ಕಾನೇ, ಈ ಟೈಮಿಂಗು 7 o'clock ಆಗ್ತಾ ಇದೆ. ಇದು ಮೆಜೆಸ್ಟಿಕ್ಕು ಎಲ್ಲ. ಎಷ್ಟು ಕ್ರೌಡ್ ಇದೆ ನೋಡಿ ಮೆಜೆಸ್ಟಿಕ್. ಇವತ್ತು ಆಗಸ್ಟ್ 15 ಅಲ್ಲ, ಎಲ್ಲರಿಗೂ ರಜಾ ಇರುತ್ತೆ. ಬಂದ್ಬಿಟ್ಟಿದ್ದಾರೆ ನೋಡಿ. ನೋಡಿ ಎಲ್ಲ ಶಾಪ್. ಇದು ಮೆಜೆಸ್ಟಿಕ್ ಮುಂದೆ ಇರೋ ಹೋಟೆಲ್ಸು, ನ್ಯಾಷನಲ್ ಟ್ರಾವೆಲ್ಸು ಎಲ್ಲ ಇದೆ ನೋಡಿ ಇಲ್ಲಿ. ಈಗ ನಾವು ರೈಟ್ ಸೈಡ್ ತಗೋಬೇಕು. ರೈಟ್ ಸೈಡ್ ಹೋದ್ರೆ ರೈಸ್ಗೋಸ್ಕರ ರೋಡ್ ಬರುತ್ತೆ. ಈಗ ಸ್ವಲ್ಪ ರೈಟ್ ತಗೋಬೇಕು ನೋಡಿ. ಇಲ್ಲಿದೆ, ಇದ್ರ ಮುಂದೆ ಹೋಗ್ಬಾರ್ದು, ಸೈಲೆಂಟ್ ಹೋಗ್ಬೇಕು. ಯಾಕಂದರೆ ಗುದ್ಕೊಂಡ್ರೆ ಆಕ್ಸಿಡೆಂಟ್ ಆಗುತ್ತೆ. ಈ ರೋಡು ತುಂಬ ಯಾರಿಗೂ ಜಾಸ್ತಿ ಜನ ಗೊತ್ತಿಲ್ಲ. ಈ ರೋಡು ಕೆಲವ್ರಿಗೆ ಮಾತ್ರ ಗೊತ್ತು. ಟ್ರಾಫಿಕ್ ಏನಿರಲ್ಲ ಈ ರೋಡಲ್ಲಿ. ಈಗ ನಾವು ಸ್ವಲ್ಪ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡ್ರೆ ನೈಸ್ ರೋಡ್ ಬರುತ್ತೆ. ಈಗ ನೋಡಿ, ನನ್ನ ಫೇವ್ರೆಟ್ ರೂಟ್ ಇದು ರೋಡು. ಯಾವಾಗಲೂ ಬರ್ತಾ ಇತ್ತು ಈ ರೋಡ್ಗೆ. ಯಾವಾಗಲೂ ಸ್ಮೂತ್ ಇರುತ್ತೆ, ಏನೂ ಇರಲ್ಲ. ನೋಡಿ ಇದೆಲ್ಲ ಬ್ರಿಡ್ಜು,
ಒಂದು ಬ್ರಿಡ್ಜ್ ಇದೆ. ಟ್ರಾಫಿಕ್ ಜಾಮ್ ಹೋದ್ರು ರಾಂಗ್ ರೂಟ್ ಮಾಡಿ ಟ್ರಾಫಿಕ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ವಿಧಾನಸೌಧ ಕಡೆ ನೋಡಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನಾವು ಹೋಗಿ ಸಿಕ್ಕಾಕೊಂಡ್ರೆ ಅಷ್ಟೇ, ನಾವು ಆಚೆ ಬರೋದು ತುಂಬ ಕಷ್ಟ. ಇನ್ನು ಊಟ ಅಡುಗೆ ಗಿಡ್ಗೆ ಏನು ಮಾಡಿಲ್ಲ ಮನೆಯಲ್ಲಿ, ಬರೋವಾಗ ತುಂಬ ಲೇಟ್ ಆಗಿಬಿಡುತ್ತೆ. ನೋಡಿ ಇವ್ರು ನೋಡಿ ಹೆಂಗೆ ಬರ್ತಾ ಇದ್ದಾರೆ. ಎಲ್ಲ ರಾಂಗ್ ರೂಟಲ್ಲಿ ಬರ್ತಾ ಇದ್ದಾರೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ ಈಗ ಪ್ರಥಮ ನೋಡಿ. ಟ್ರಾಫಿಕ್ ತುಂಬ ಅಂದರೆ ತುಂಬ ಜಾಮ್ ಆಗಿದೆ. ವಿಧಾನಸೌಧಕ್ಕೆ ಹೋಗೋದು ಅಷ್ಟೊಂದು ಈಸಿ ಅಲ್ಲ. ಈಗ ನಾವು ತಿರ್ಕೊಂಡ್ಬಿಡೋಣ ನಕ್ಕೋತ ವಿಧಾನಸೌಧಕ್ಕೂ ಹಳೆ ಕೊಬ್ಬರಿ ಆತೀವಿ. हाँ अब अटक गया तो फिर आते में बाहर निकलना मुश्किल है. ನಾವು ತಿರುಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ಜಾಮ್ ಆಗಿಬಿಟ್ಟಿದೆ, ಹೋಗಲ್ಲ. ಓಹೋ ರಾಮಿ ಜಾಮ್ ಹೋಗೋಣ ಅಲ್ಲ. ये गांडा का लगा गया काम पकड़ते गाड़ी पकड़ेंगे. अस्सलाम वालेकुम ಎಲ್ಲರಿಗೂ ನಮಸ್ಕಾರ. ನೋಡಿ ಇವತ್ತು ಭಾನುವಾರ ಡ್ಯೂಟಿಗೆ ಹೋಗಿಲ್ಲ, ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಇರೋಣ ಅಂತ. ಈಗ ನಾವು ಹೋಗ್ತಾ ಇದ್ದೀವಿ ಕಟಿಂಗ್ ಶಾಪ್ಗೆ. ಕಟಿಂಗಲ್ಲಿ ಮಾಡಿಕೊಂಡು ಇವ್ರಿಗೆ ಕಟಿಂಗ್ ಮಾಡಿಸ್ಬೇಕು. ಅಲ್ಲಿ ನೀವೇ ಕಟಿಂಗ್ ಮಾಡಿಸ್ಬೇಕು, ನಾನು ಕಟಿಂಗ್ ಮಾಡಿಸ್ಕೋಬೇಕು. ಭಾನುವಾರ ಅಲ್ಲ, ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಎಲ್ಲ ನಮ್ಮದು ಎಂಜಾಯ್ಮೆಂಟ್ಗೆ ಇರುತ್ತೆ. ನೋಡಿ ಸಪೋರ್ಟ್ ಮಾಡಿ. ಇನ್ನು ಶನಿವಾರ ನಾನು 1 ಗಂಟೆಗೆ ಬಂದುಬಿಟ್ಟೆ. ಜಂಡಗಳಿತ್ತಲ್ಲ, ಆ ಜಂಡ ಎಲ್ಲ ಮಾಡ್ಕೊಂಡಿದ್ದೆ ನಾನು. ಆಲ್ಮೋಸ್ಟ್ ಎಲ್ಲ ಜಂಡಗಳು ಖಾಲಿ ಆಯಿತು. ಒಂದು 5-6 ಜಂಡಗಳು ಮಿಕ್ಕಿದೆ. ಅದು ಇನ್ನೊಂದು ವರ್ಷಕ್ಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಕಾಮಾಕ್ಷಿಪಾಳ್ಯ ರೂಟೋಗು. ನಾವು ಯಾವಾಗಲೂ ಕಾಮಾಕ್ಷಿಪಾಳ್ಯದಲ್ಲಿ ಕಟಿಂಗ್ ಮಾಡಿಸೋದು. ನಾನು ಚಿಕ್ಕವರಿದ್ದಂಗೆ ನಾವು ಅಲ್ಲೇ ಮಾಡಿಸ್ತಾ ಇರೋದು. ನಮ್ಮ ಮಕ್ಕಳಿಗೆಲ್ಲ ಅಲ್ಲೇ, ಅದಕ್ಕೋಸ್ಕರ ನಾವು ಅಲ್ಲೇ ಮಾಡಿಸ್ತಾ ಇದ್ದೀವಿ. ನಮ್ಮ ಕಟಿಂಗ್ ನೋಡಿ ಹೆಂಗಿರುತ್ತೆ ಅನ್ನೋದು. ಬೇಕಾದರೆ ನೀವು ಅಲ್ಲಿ ಹೋಗಿ ಕಟಿಂಗ್ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ, ಪ್ರೈಸೂ ತುಂಬ ಕಡಿಮೆ ಇರುತ್ತೆ. ತುಂಬ ಇಷ್ಟ ಆಗುತ್ತೆ ನಿಮಗೆ ಕಟಿಂಗ್, ಅದು ಅಷ್ಟು ಚೆನ್ನಾಗಿ ಮಾಡ್ತಾರೆ. ತೋರಿಸ್ತೀನಿ ಅದು. ನೀವು ಕಾಮಾಕ್ಷಿಪಾಳ್ಯ ಅಂಡರ್ ಪಾಸ್ ಅಂತ ಹೋಗೋದಿದ್ದು ನೋಡ್ಕೊಳ್ಳಿ ಲೊಕೇಶನ್. ಈ ಅಂಡರ್ ಪಾಸ್ ಒಳಗಡೆಯಿಂದ ಬರಬೇಕು ಸ್ಟ್ರೈಟಾಗಿ. ಹಿಂದಿಟ್ಟು ಬರಬೇಕು. ಈ ಥರ ಬಂದರೆ ಕಾಮಾಕ್ಷಿಪಾಳ್ಯ ಬಸ್ ಸ್ಟಾಪ್ ಬರುತ್ತೆ. ರೈಟ್ ಸೈಡ್ ನೋಡಿ, ಈಗ ರೈಟ್ ಸೈಡ್ ಗ್ರೌಂಡ್ ಇದೆ. ಈ ಗ್ರೌಂಡ್ ಪಕ್ಕದಲ್ಲಿ ಇನ್ನೊಂದು ರೋಡ್ ಇದೆ ರೈಟ್ ಸೈಡ್ಗೆ. ಆ ರೈಟ್ ಸೈಡ್ ರೋಡ್ಗಳಲ್ಲಿ ಹೋಗಬೇಕು. ಇದು ರೈಟ್ ಸೈಡ್ ಬಸ್ ಸ್ಟಾಪು, ಇದು ಲೆಫ್ಟ್ ಸೈಡ್ ಬಸ್ ಸ್ಟಾಪು ಕಾಮಾಕ್ಷಿಪಾಳ್ಯದ. ಇಲ್ಲಿ ಬರ್ತಾಯಿದಲ್ಲ ಗಾಡಿಗಳು, ರೈಟ್ ಸೈಡ್ ಹೋಗ್ಬೇಕು ನಾವೀಗ. ರೈಟ್ ಸೈಡ್ ಹೋದರೆ ಅದು ಕಟಿಂಗ್ ಶಾಪ್ದು ಲೊಕೇಶನ್ ಅಲ್ಲೇ ಬರುತ್ತೆ. ರೈಟ್ ಸೈಡ್ ತೊಗೊಂಡಿದ್ದೀವಿ. ಮುಂದೆ ಬರಬೇಕು ಈ ಥರ. ಮುಂದೆ ಬಂದರೆ ಮಾತ್ರ ಇಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತೆ ನೋಡಿ. ನಮ್ಮ ಹೋಗುವಾಗ ರಸ್ತೆಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದು. ಈ ಸ್ಕೂಲಿಂದ ಸ್ವಲ್ಪ ಮುಂದೆ ಹೋಗಬೇಕು. ನಮ್ಮ ಲೆಫ್ಟ್ ಸೈಡ್ ಇದೆ ನೋಡಿ ಕಟಿಂಗ್ ಶಾಪು, ಅಲ್ಲೇ. ಬರೀ ಇಲ್ಲೇ ಕಟಿಂಗ್ ಶಾಪು ನೋಡ್ಕೊಳ್ಳಿ. ಇಲ್ಲೇ ನಾನು ಮಾಡಿಸೋದು ಯಾವಾಗಲೂ. ಟೋಟಲ್ 15 ವರ್ಷದಿಂದ ಇಲ್ಲೇ ಮಾಡಿಸ್ತಾ ಇರೋದು ನಾವು.
ತೋರಿಸ್ತಾನೆ. మీది కటింగ్ షాప్ ప్రమోట్ చేస్తాను నేను. ಟೋಟಲ್ ನಾವು 15 ವರ್ಷದಿಂದ ಇಲ್ಲೇ ಮಾಡಿಸ್ತಾ ಇರೋದು. ನಮ್ಮ ಮಕ್ಕಳು ನೋಡಿ, ಚಿಕ್ಕ ಮಕ್ಕಳಿದ್ದಾಗ ಇಲ್ಲೇ ಬೋಲ್ ಬಾ ಅನ್ನ ಬರ ಚೆನ್ನಾಗಿ ಮಾಡ್ತಾರಪ್ಪ. ಕಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಬೋಲ್ ಇವು ನಾಚಿಗೆ ಬೋಲ್ ಬಾ ಕೂತು ಬಾ. ಕಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಕಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ಬಂದು ಮಾಡಿಸ್ಕೊಳ್ಳಿ. ನೋಡಿ ಕಟಿಂಗ್ ಮಾಡಿಕೊಂಡಿದ್ದೀನಿ. ಚಿಕ್ಕವನಿಗೆ ಮಾಡಿಸ್ತೀನಿ, ನಾನು ಮಾಡಿಸ್ಕೊಂಡಿದ್ದೀನಿ. ತುಂಬ ಆರಾಮಾಗಿರುತ್ತೆ ಈ ಥರ ಮಾಡಿಸ್ಕೊಂಡ್ರೆ. ತಣ್ಣಗಿರುತ್ತೆ, ರಿಲೀಫ್ ಇರುತ್ತೆ. ಇಷ್ಟಾಗಿ ಮಾಡಿದ್ರೆ ಪ್ರತಿಯೊಬ್ಬ ಮಿಲಿಟ್ರಿ ಅವ್ರೂ ಈ ಥರನೇ ಮಾಡಿಸೋದು. ಯಾಕಂದರೆ ಬೆವರಿಗೆ ಇವರು ಏನಿರಲ್ಲ, ತುಂಬ ತಣ್ಣಗಿರುತ್ತೆ. ಅವರೆಷ್ಟು ಓಡಾಡಿದ್ರೂ ಅವ್ರಿಗೆ ಬೆವರು ಅನ್ನೋದು ಬರಲ್ಲ. ಬರುತ್ತೆ, ಅಷ್ಟೊಂದು ಬರಲ್ಲ. ಚಿಕ್ಕವಳು ಮಾಡಿಸ್ತದನ್ನು. ಓರಿಯಾಮಾಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಇವತ್ತು ಡ್ಯೂಟಿಗೆ ಹೋಗಿಲ್ಲ, ಅದಕ್ಕೆ ಎಂಜಾಯ್ ಮಾಡ್ತಾ ಭಾನುವಾರ ಮಸ್ತಾಗಿ ನಿದ್ದೆ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ. ಈಗ ನಾವು ಓರೇನು ಮಾಡ್ಕೊಳ್ತಾ ಇದ್ದೀವಿ, ಮಕ್ಕಳನ್ನ ಕರ್ಕೊಂಡು. ನೋಡಿ ಎಡಿಟ್ ಇದ್ದಾನೆ, ಹಾಕೊಂಡ್ರೆ ಎಡಿಟ್ ಇದ್ದಾನೆ. ನಾವಿದ್ದೀವಿ, ಹೋಗ್ತಾ ಇದ್ದೀವಿ ಓರೇನು ಮಾಲ್ಗೆ. ಅಲ್ಲಿ ನೋಡೋಣ ಹೆಂಗಿರುತ್ತೆ ಅನ್ನೋದು. ಇಲ್ಲಿ ಮೆಟ್ರೋ ಹೋಗುತ್ತೆ ಮೇಲಿಂದ. ಚೆನ್ನಾಗಿದೆ ಇದು ಎಲ್ಲ ರೂಟು, ಏನೂ ಇಲ್ಲ. ನೋಡಿ ಗಾಯ್ಸ್, ಇದು ಮೆಟ್ರೋ ಸ್ಟೇಷನ್ ಹೋಗ್ತಾ ಇರೋದು. ಇದೆಲ್ಲ ಸ್ಟಾರ್ ಬಜಾರ್ ಹತ್ರ ಬಂದಿದ್ದೀವಿ. ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಮೊಮಿನ್ ಕಾ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವತ್ತು ಆಗಸ್ಟ್ 14ನೇ ತಾರೀಕು ಸಂಡೇ. ತುಂಬ ಜನ ಬಂದಿದ್ದಾರೆ ನೋಡಿ. ಇಲ್ಲಿ ನೋಡಿ ಸೇಲು ಆಚೆನೇ ನಡ್ತಾ ಇದೆ ಎಲ್ಲ ನೋಡಿ. ನಾಯಿ ನೋಡಿ, ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಆಗಿದೆ. ತುಂಬಾ ನೋಡಿ, ಎಲ್ಲ ಬರ್ತಾ ಇದೀವಿ ಎಂಜಾಯ್ ಮಾಡಕ್ಕೆ. ಈಗ ನಾವು ಹೋಗ್ತಾ ಇದೀವಿ ಓರಿಯನ್ ಮಾಲ್ಗೆ. ಗಿಳಿಗಳು ನೋಡಿ ಎಷ್ಟು ಇದೆಯೋ, ಬರೀ ಅದರ ಸೌಂಡ್ ಅಷ್ಟ ಇಲ್ಲ. ಕ್ರೌಡ್ ನೋಡಿ ಎಷ್ಟಾಗಿದೆ, ಫುಲ್ ಅಂದ್ರೆ ಫುಲ್. ಇಲ್ಲಿ ಪಾರ್ಕಿಂಗ್ ಇಕ್ಕಿದ್ದಾರೆ. ಚಪ್ಪಲಿ ಅಂಗಡಿ ಇದು ಎಲ್ಲ. ಅಲ್ಲಿ ಫ್ರೀ ಪಾರ್ಕಿಂಗು. ಅದೇ ಓರಿಯನ್ ಮಾಲ್ ಹತ್ರ ಇಕ್ಕಿದ್ರೆ ಮಾತ್ರ ಗಂಟೆಗೆ 40 ರೂಪಾಯಿ ತಗೊಂತಾರೆ. ಅದಕ್ಕೋಸ್ಕರ ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಆ ಓರಿಯನ್ ಮಾಲ್ಗೆ ಹೋಗ್ತಾರೆ. ಇದೆಲ್ಲ ಹೋಟೆಲ್ಸ್ ಇದು, ಓರಿಯನ್ ಮಾಲ್. ಈ ಕಡೆ ಓರಿಯನ್ ಮಾಲ್ ಇದು. ನನ್ನ ಮಕ್ಕಳು ಬಂದಿದ್ದಾರೆ ನೋಡಿ. ಮಮ್ಮಿ ಹಾಯ್ ಬೋಲ್ ಬಾ. ಎಡಿಟರ್ ಹಾಯ್ ಬೋಲ್ ಬರೇ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲೈಮೇಟು. 16ನೇ ತಾರೀಕು ಇವತ್ತು.
ರಜಾ ಇರುತ್ತೆ, ಆದ್ರೂ ಎಷ್ಟು ಕ್ರೌಡ್ ಆಗಿದೆ ನೋಡಿ. ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ನೋಡಿ. ಈಗ ನಾವು ಹೋಗೋಣ ಇಲ್ಲಿ ಗೋರಿಯನ್ ಮಾಲ್ ಹತ್ರ. ಇಲ್ಲಿ ಬರುತ್ತೆ ಅದು ಗೋರಿಯನ್ ಮಾಲ್. ಇದು ಡಾಕ್ಟರ್ ರಾಜ್ಕುಮಾರ್ ಸ್ಟ್ಯಾಚು ನೋಡಿ. ಗಿಳಿಗಳು ತುಂಬಾ ಅಂದ್ರೆ ಗಿಳಿ ನೋಡಿ. ಎಲ್ಲ ಮರಗಳೆಲ್ಲ ಎಲ್ಲ ಇದೆಯಾ, ಹೋಗ್ತಾ ಇದೆ ನೋಡಿ, ಎಷ್ಟೊಂದು ಇದೆಯಾ. ಈ ಟ್ರೀ ನೋಡಿ ಎಷ್ಟು ಚೆನ್ನಾಗಿದೆಯಾ, ಯೆಲ್ಲೋ ಕಲರ್ ಹೂವು ಎಲ್ಲ ತುಂಬಾ ಚೆನ್ನಾಗಿದೆಯಾ. ಇದೆಲ್ಲ ಗಿಳಿಗಳ ಮನೆ ನೋಡಿ, ಸಾವಿರಾರು ಗಿಳಿಗಳು ನೋಡಿ. ಎಷ್ಟೊಂದು ಸೌಂಡ್ ಬರ್ತಾ ಇದೆ ನೋಡಿ. ಇದು ಓರೆಂಜ್ ಮಾಡ್ಕೊ ಹೋಗೋ ರೂಟ್ ಇದು. ಎಷ್ಟೊಂದು ಜನ ಬರ್ತಾ ಇದಾರೆ ನೋಡಿ. ತುಂಬಾ ಹ್ಯಾಪಿಯಾಗಿ ಬಂದಿದ್ದಾರೆ. ಆರಾಮಾಗಿರೋಣ ನೋಡಿ. ಭಾನುವಾರ ಇವತ್ತು ನೋಡಿ, ಇವೆಲ್ಲ ಸ್ವೀಟ್ ಕಾರ್ನ್ ಮಾಡ್ತಾ ಇದ್ದಾರೆ. ನೋಡಿ ಓರಿಯನ್ ಮಾಲ್. ನೋಡೋಣ ಒಳಗಡೆ ಹೆಂಗೆ ಇರುತ್ತೆ ಅನ್ನೋದು. ಫುಲ್ ತುಂಬಾ ಡೆಕೋರೇಷನ್ ಮಾಡಿರ್ತಾರೆ ಒಳಗಡೆ. ನೋಡೋಣ ಹೆಂಗಿರುತ್ತೆ ಅನ್ನೋದು ನೋಡಿ. ಈ ಕಾರ್ಗಳು ಹೋಗ್ತಾ ಇದೆಯಲ್ಲ, ಆಚೆನೆ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದ್ರೆ ಒಳಗಡೆ ಏನೇನು ಇದೆಯೋ ಎಲ್ಲ ಸ್ಕ್ಯಾನ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಎಲ್ಲ ಕಾಣಿಸ್ಬಿಡುತ್ತೆ. ಒಂದೆಲ್ಲ ಬಾಂಬು ಗಿಂಬು ಇದ್ರೇನು ಅಲ್ಲೇ ಕಾಣಿಸ್ಬಿಡುತ್ತೆ. ಇನ್ನ ಸ್ವಲ್ಪ ಆ ಕಡೆ ಹೋದ್ರೆ 2 ವೀಲರ್ ಪಾರ್ಕಿಂಗ್ ಇರೋದು. ಆ 2 ವೀಲರ್ ಪಾರ್ಕಿಂಗ್ ಹೋಗೋ ಹತ್ರನೂ ಅಷ್ಟೇ, ಆ ಡಿಕ್ಕಿ ಗಿಕ್ಕಿ ಎಲ್ಲ ಓಪನ್ ಮಾಡಿ ಏನಿದೆ ಅಂತ ನೋಡ್ಕೊಂಡು ನಮ್ಗೆಲ್ಲ ಚೆಕ್ ಮಾಡಿ ಒಳಗಡೆ ಪಾರ್ಕಿಂಗ್ ಕಳಿಸ್ತಾರೆ. ಇಲ್ಲಿ ಎಂಟ್ರೆನ್ಸ್ ಇದು ಒಳಗಡೆ ಹೋಗಕ್ಕೆ. ನೋಡಿ ಎಷ್ಟು ಜನ ಇದಾರ ನೋಡಿ, ಎಷ್ಟು ಕ್ರೌಡ್ ಇದೆ ಇವತ್ತು ಭಾನುವಾರ. ತುಂಬಾ ಜನ ಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಕ್ರೌಡಲ್ಲಿ ಹೋಗ್ಕೊಂಡಿದೀವಿ ನಾವು. ಜಾಮ್ ಒದರ್ಸಿಚ್ಚ ಮುಸು ಲೇಡೀಸ್ ಇದ್ರಬೋದು ಹಾಗಾಗಿದೆ. ಕೊನೆಗೆ ಚೆಕ್ ಮಾಡ್ಕೊಂಡು ಒಳಗಡೆ ಬಂದ್ಬಿಟ್ಟೆ. ಬಂದ ತಕ್ಷಣ ನೋಡಿ ಪರ್ಫ್ಯೂಮು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆಯೋ. ಓರಿಯನ್ ಮಾಲ್ ಅಂತ ಸುಮಾರು ಡುಪ್ಪರ್ ಅಂದ್ರೆ ಸೂಪರ್. पगला मन फिरते रहता हूँ। तो मैं बोलते रहता हूँ तो वीडियो पकड़ते हो। ನಾನು ಹೇಳ್ತಾ ಇದ್ದೆ ನಾವು ಕ್ಯಾಮ್ರಾ ಹಿಡ್ಕೊಂಡ್ರೆ ನಾನು ಮಾತಾಡ್ತಾ ಇರ್ತೀನಿ. ಕ್ಯಾಮ್ರಾಮನ್ ಬಂದಿದ್ದಾನಲ್ಲ, ನಮ್ಮ ಎಡಿಟರ್ ಕ್ಯಾಮ್ರಾ ಇಟ್ಕೊಂಡಿದ್ದಾನೆ. ತುಂಬಾ ಅಂದ್ರೆ ತುಂಬಾ ಕ್ರೌಡ್ ನೋಡ್ಬೋದು ನೀವು ಎಷ್ಟೊಂದು ಕ್ರೌಡ್ ಇದೆ. ಅದು ಭಾನುವಾರ ಇವತ್ತು ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ತೋರಿಸಲ್ಲಿ. ಇವತ್ತು 16ನೇ ತಾರೀಕು ಇವತ್ತು ನೋಡಕ್ಕೆ ಎಷ್ಟು ಜನ ಸಿಕ್ಕೋದು. ಬಾಕಿ ಟೈಮಲ್ಲಿ ಇಷ್ಟು ಜನ ಬರಲ್ಲ ನೋಡಿ. ಮೇಲೆಲ್ಲ ತೋರಿಸಿದ್ದು ಎಷ್ಟೊಂದು ಜನ ಸೆಲ್ಫಿಗಳು ತಗೊಂತಾ ಇದ್ದಾರೆ. ಇದು ಬಂದು ಗ್ಲಾಸ್ದು ಲಿಫ್ಟ್. ಇದು ಹಂಚೋ ಎರಡು ಲಿಫ್ಟ್ ಎರಡು ಲಿಫ್ಟ್ ಇರುತ್ತೆ. ಇಲ್ಲೊಂದು ಲಿಫ್ಟ್ ಇರುತ್ತೆ, ಅಲ್ಲೊಂದು ಲಿಫ್ಟ್ ಇರುತ್ತೆ. ಯಾರಿಗೂ ಆಗಲ್ವಲ್ಲ ನೋಡಿ. ಬಂತು ನೋಡಿ, ಈ ತರ ಇರುತ್ತೆ ಲಿಫ್ಟ್. ಈ ತರ ಹೋಗೋದು ಮೇಲೆ ಒಂದು ಮೇಲೆ ಹೋಗುತ್ತೆ, ಇನ್ನೊಂದು ಕೆಳಗಡೆ ಬರುತ್ತೆ. ಇನ್ನೊಬ್ರು ವಯಸ್ಸಾಗೋರು ಇರ್ತಾರಲ್ಲ, ಇವಾಗ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದು. ಬಾ ಹಂಕ. ಈಗ ನಾನು ಮೊಬೈಲ್ ಸ್ಟ್ಯಾಂಡ್ ತಗೋಣ ಯೂಟ್ಯೂಬ್ಗೆ ಎಲ್ಲ. ಒಂದು ಮೊಬೈಲ್ ಸ್ಟ್ಯಾಂಡ್ ತಗೊಂತೀನಿ. ಮುಸುವಾಮ ತು ದೇರಿ ಸೇವಾ
ಮೊಬೈಲ್ ಸ್ಟ್ಯಾಂಡ್ ತಗೊತಾ ಇದ್ದೀನಿ. ಇದು ಬಾಯ್ ಪೂರ ಬತ್ತ ಉಪ್ಪರ ಪೂರ ಇದ್ರ ನಾವೊಂದು ಡೈಲಿ ಯಾವಾಗಲೂ ಬರ್ತಾನೆ ಇರ್ತೀವಿ. ಆದ್ರೂ ಇಷ್ಟು ಕ್ರೌಡ್ ಇವತ್ತೇ ನೋಡ್ತಾ ಇರೋದು. iPhone 17 Max ಇದು 1,30,900 ರೂಪಾಯಿ ಇದೆ. ಇದು ನನ್ನ ಡ್ರೀಮ್, ಇದು ತಗೋಬೇಕಂತ. ನೋಡೋಣ ಯಾವಾಗ ತಗೊಂತೀನಂತ ನೋಡೋಣ. ನನ್ನ ಡ್ರೀಮ್ ಎಲ್ಲ ಫುಲ್ ಆಗುತ್ತೋ ಇಲ್ಲ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಲುಕ್ಕು ಚೆನ್ನಾಗಿದೆ. ನಮ್ಗೆ ಕಲರ್ ತುಂಬಾ ಇಷ್ಟ ಆಯ್ತು. ಇದು ಎಷ್ಟು ಕ್ಲಾಸ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಅದು EMI ಬೇಕಂದ್ರೆ ತಗೋಬೇಕು ನಾನು. ಅಷ್ಟು ಚೆನ್ನಾಗಿದೆ ಫೋನು, ಕ್ಲಾಸು, ಟಚ್ ಸ್ಕ್ರೀನು. ತುಂಬಾ ಚೆನ್ನಾಗಿದೆ. ಮೊಬೈಲ್ ಸ್ಟಾರ್ಟ್ ಕೇಳಿದ್ರೆ 2,500 800 ರೂಪಾಯಿ ಇದೆ. ಬರೋ ಸೆನ್ಸಾರ್ ಇಲ್ಲ, ಏನೂ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ಈ ರಿಲಯನ್ಸ್ ಅಲ್ಲಿ ಕೇಳೋಣ, ಅಲ್ಲಿ ಹೆಂಗಿರುತ್ತೆ ಅನ್ನೋದು. ಕೆಳಗಡೆ 2,000 ರೂಪಾಯಿ ಹೇಳಿದ್ರು. ಇದು ನೋಡಿ, ತುಂಬಾ ನನ್ನ ಮಗ ನೋಡಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಸ್ಟಿಕ್ ಎಷ್ಟು ಸಿಕ್ಕುತ್ತೆ ಅನ್ನೋದು. ರಿಲಯನ್ಸ್ ಮಾರ್ಕೆಟ್ ಇಲ್ಲಿ ಏನು ಸಿಕ್ಕುತ್ತೆ ನೋಡೋಣ. ನೋಡಿ ಫ್ರೆಂಡ್ಸ್, ಇದು 1,80,000 ಅಂತೆ ಮೊಬೈಲ್. ಫೋಲ್ಡ್ ಕೊಡ್ಬಾ ನೋಡಿ, ಎಷ್ಟು ತುಂಬಾ ಚೆನ್ನಾಗಿದೆ. ಒಂದು ಸಿಲೆಟ್ ತರ ಇದೆ ನೋಡಿ. ಫೋಲ್ಡ್ ಕರೆ, ಫೋಲ್ಡ್ ಕರೆ ಬಾಬು. ಹೊಸ ಮಾಡಲ್ ಇದು. ಒಂದು ಸಿಲೆಟ್ ತರ ಇದೆ ಅದು. ಲ್ಯಾಪ್ಟಾಪ್ ತರನು ಇದೆ, ಚಿಕ್ಕದು. ರೇಟ್ ತುಂಬಾ ಜಾಸ್ತಿ ಇದೆ. ಇದೆಲ್ಲ ಲ್ಯಾಪ್ಟಾಪ್ ಕೊಂಡ್ರು ನೋಡಿ, 84,000, 85,000, 95,000 ಎಲ್ಲ ಸಿಕ್ಕುತ್ತೆ ನೋಡಿ. ಈ ಮಕ್ಕಳಿಗಂದು ತುಂಬಾ ಇಷ್ಟ ಇದು ಲ್ಯಾಪ್ಟಾಪ್ಗಳು ನೋಡಿ. ಇವನ್ ನೋಡಿ, ನನ್ನ ಮಗಗೆ ತುಂಬಾ ಇಷ್ಟ ಅದು ಡ್ರೀಮ್ ಒಂದು ಲ್ಯಾಪ್ಟಾಪ್ ನೋಡಿ. ಎಷ್ಟು ಖುಷಿ ಆಗಿದ್ದಾನೆ ಅವನು. ಅವನ ಖುಷಿನೇ ನನ್ನ ಖುಷಿ. ಹಾ, 1.5 ಲಕ್ಷ ಅಂತೆ.
ಸ್ಪೀಕರ್ ನೋಡಿ 80,000 ಅಂತ ಇದು. ಇದೆಲ್ಲ ಸ್ಪೀಕರ್ ನೋಡಿ 80,000. ಇದು ನೋಡಿ 1,30,000 ಸ್ಪೀಕರ್. ಇಲ್ಲಿ ನೋಡಿ ಇದು ಒಂದು ಬೊಂಬೆ ತರ ಕಾಣಿಸ್ತದೆ, ಆದ್ರೂ ಇದು ಬೊಂಬೆ ಅಲ್ಲ, ಬರೇ ರಿಮೋಟ್ಗಳು, ಹಳೆ ರಿಮೋಟ್ಗಳು, ಹಳೆ ಬ್ಯಾಟ್ರೀಸು, ಕೀಬೋರ್ಡು ಹಳೇದು ಎಲ್ಲ ಹಳೇದಲ್ಲೇ ಮಾಡಿರೋದು. ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನೋಡಿ ಒಂದು ನಿಗಾ ಮಾಡಿ, ಇದು ಕೀಬೋರ್ಡ್, ಇದು ಇಲ್ಲಿ ನೋಡಿ ಫ್ಯಾನು, ಇದು ಹಳೆ ರಿಮೋಟ್ಗಳು ನೋಡಿ. ತುಂಬಾ ಅಂದ್ರೆ ತುಂಬಾ ಬ್ರೈನ್ ಯೂಸ್ ಮಾಡಿದ್ದಾರೆ. ಇದು ಯೂಸ್ ಮಾಡಕ್ಕೆ ಎಷ್ಟೊಂದು ಹಾರ್ಡ್ ವರ್ಕ್ ಬೇಕು ಇವ್ರಿಗೆ ನೋಡಿ. ಇದೆಲ್ಲ ತುಡ್ಡಿ ಎಲ್ಲ ಕಾಪೂರ್, ಇದು ಕಾಪೂರ್ ವೈರು ನೋಡಿ. ಇದೆಲ್ಲ ಹಳೆ ಬ್ಯಾಟ್ರಿ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಯಾವ ತರ ಬೊಮ್ಮೆ ಮಾಡಿದ್ದಾರೆ ಇವರು ಹಳೆದಲ್ಲಿ ಇಟ್ಕೊಂಡು. ಎಷ್ಟು ತಲೆ ಇರ್ಬೇಕು ಇವ್ರಿಗೆ. ಬನ್ನಿ ನಾವು ಆಚೆ ಹೋಗಿ ತುಂಬಾ ಎಂಜಾಯ್ ಮಾಡೋಣ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೈಟ್ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ ಇಲ್ಲಿ ನೋಡಿ. ನೋಡಿ ಈ ನೈಟ್ ವ್ಯೂ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ನೋಡಿ. ಇಲ್ಲಿ ನೋಡಿ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ಎಷ್ಟು ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದಾರೆ. ತುಂಬಾ ಖುಷಿಗೆ ಈಗ ಇದ್ದಾರೆ ಮಕ್ಕಳು. ಇನ್ನ ಡ್ರೈವರ್ ಬಂದಿಲ್ಲ, ಊಟಕ್ಕೆ ಹೋಗಿದ್ದಾನೆ ಡ್ರೈವರ್. ಚಿಕ್ಕ ಡ್ರೈವರ್ ಕೂತಿದ್ದಾನೆ. ಡ್ರೈವರ್ ಊಟಿಗೆ ಹೋಗಿದ್ದಾನೆ. ಆ ಊಟ ಮಾಡ್ಕೊಂಡು ಬಂದ ತಕ್ಷಣ ಗಾಡಿ ಹೋಗುತ್ತೆ. ಇದು ಗಾಂಧೀಜಿ ಇದೆಲ್ಲ ನೋಡಿ. ಸ್ಟಿಲ್ ಹೇಳ್ಕೊಡ್ತಾ ಇದ್ದಾನೆ ನೋಡಿ. ಈ ತರ ಕುತ್ಕೋಬೇಕಂತೆ ನೋಡಿ. ನೋಡಿ ಯಾವ ತರ ಕುತ್ಕೋಬೇಕನ್ನೋದು ಎಲ್ಲ ತೋರಿಸ್ತಾ ಇದ್ದಾನೆ ನೋಡಿ. ಈ ತರ ಕುತ್ಕೋಬೇಕಂತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಎಲ್ಲ ಆರಾಮಾಗಿ ಕೂತಿದ್ದಾರೆ. ಎಲ್ಲ ಟೆನ್ಷನ್ ಎಲ್ಲ ಮರೆತು ಆರಾಮಾಗಿ ಕೂತಿದ್ದಾರೆ ನೋಡಿ. ಇಲ್ಲಿ ನೋಡಿ ಬೋಟ್ ಸಿಸ್ಟಮ್ ಇದೆ. ತುಂಬಾ ತಣ್ಣಗೆ ಗಾಳಿ ಬರ್ತಾ ಇದೆ ಇಲ್ಲಿ.
ಆಹಾ, ಗಾಳಿಗೆ ಬರ್ತಾ ಇದ್ರೆ ನೀರೆಲ್ಲ ಮಖದ ಮೇಲೆ ಬರ್ತಾ ಇದೆ ತುಂಬಿರ್ತಾರ. ತುಂಬಾ ತಣ್ಣಗಿದೆ, ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ನೋಡಿ. ಸ್ವರ್ಗ ಎಲ್ಲಿನೂ ಇಲ್ಲ, ಇಲ್ಲೇ ಇದೆ. डाल दूंगी क्या भाई, क्या है? गरीब आदमी है। हाँ बंद मत रेडी स्टार्ट के ऑन कर देगा वो। अब क्या बोलता? चुप नीचे डालता हुआ आओ बा। ಸ್ವಲ್ಪ ಆಚೆ ಬಂದ್ರೆ ನೋಡಿ ಎಷ್ಟು ಆರಾಮಾಗಿ ಕೂತಿದ್ದಾರೆ ಇವರು. ಮಸ್ತ್ ಎಂಜಾಯ್ ಮಾಡಿಕೊಂಡು, ಇವನ ಅಷ್ಟೇ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮಕ್ಕಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಾಳೆಯಿಂದ ಇವರೆಲ್ಲ ಕೆಲಸಕ್ಕೆ ಹೋಗ್ಬೇಕು. ನಾಳೆ ನೋಡ್ಕೋಗ್ಬಿಡೋಣ ಅಂತ ಆರಾಮಾಗಿ ಕೂತಿದ್ದಾರೆ ನೋಡಿ. ಎಷ್ಟು ಕಷ್ಟಗಳಿದ್ರು ಇವತ್ತು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಸೂಪರ್ ಆಗಿದೆ ಇಲ್ಲಿ. Side please. हाँ जबरदस्त है। वो भी है ना, ये पोस्ट भी जबरदस्त है ನೋಡಿ, ಹೊಸ ಪೋಸ್ಟ್ ಬಂದಿರೋದು. ಮನೆಗೆ ಬಂದ್ಬಿಟ್ಟು ಎಂಜಾಯ್ ಮಾಡಿಕೊಂಡು ದೋಸೆ ಹಿಟ್ಟು ರುಬ್ಬಿಸ್ಕೊಂಡು ಬಂದೆ. ಬೆಳಗ್ಗೆಗೆ ದೋಸೆ ಈ ಥರ ಆಯಿತು. ನಿನ್ನೆನೂ ಹೋಗಿದೆ. ನಿನ್ನೆ ಹೋಗಿ ಜಂಡಗಳಿತ್ತಲ್ಲ ಅದೆಲ್ಲ ಮಾಡಿಕೊಂಡು 1 ಗಂಟೆಗೆಲ್ಲ ಮನೆಗೆ ಬಂದುಬಿಟ್ಟೆ. ಅದಕ್ಕೋಸ್ಕರ ನಾನು ಡ್ಯೂಟಿಗೆ ಹೋಗಿಲ್ಲ. ಭಾನುವಾರ ಇವತ್ತು ಹೋಗಿಲ್ಲ. ಮನೇಲಿ ಆರಾಮಾಗಿ ರೆಸ್ಟ್ ತಗೊಂಡು ಮಲಗಿಕೊಂಡು ಆರಾಮಾಗಿ ಇದೆ. ನಾಳೆ ಸೋಮವಾರ, ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ನಾಳೆ ಪೋಟ್ರು ಬೆಳಗ್ಗೆನೆ ಹೋಗ್ಬಿಡ್ತೀನಿ. ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು. 2 ದಿನ ಆಗೋಯ್ತು. ಈಗ ರಜಾ ಇರುತ್ತೆ, ಹೋಗಿ ಕಾಯ್ಕೊಂಡಿರಬೇಕು. ಅದು ಬಾಡಿಗಳು ಜಾಸ್ತಿ ಬರಲ್ಲ. ಅದಕ್ಕೋಸ್ಕರ ನಾನು ಹೋಗ್ಲಿ ಬಿಡಿ, ಇವತ್ತೊಂದಿನ ಭಾನುವಾರ ಅಲ್ಲ, ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಇದ್ಬಿಟ್ಟೆ. ಇವತ್ತು ಫುಲ್ ಎಂಜಾಯ್ ಮಾಡಿಕೊಂಡು, ನಿನ್ನೆನೂ ಎಂಜಾಯ್ ಇತ್ತು. ಟೈಮ್ ಎಲ್ಲ ಚೆನ್ನಾಗಿ ಹೋಗ್ಬಿಡ್ತು. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ಈ ವಿಡಿಯೋ ಹೆಂಗಿದೆಯಾ ಅಂತ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಬೈ.